ಏ ಹಳದಳೆ ಬೆಂಡ್ಲಿ ಎದ್ದಿಯೇ ಇಲ್ಲಲೇ ನಿನ್ನ ನಿನ್ನ ಮಂದಿ ಬಂದು ನೋಡಲಿ ಆಗಲೇ ಎದ್ದು ಎಲ್ಲರೂ ಅಂಗಸಕ್ಕೆ ನೀರು ಹಾಕಿ ಸಿಗಣಿ ಹೊಡೆದು ರಂಗೋಲಿ ಹಾಕಿ ಹಾಲಿಂದದು ಆ ಸಿಗಣಿ ಬೆಳೆದು ನೋಡಲಿ ಎಲ್ಲರ ಮನೆಯಾಗ ಸೂರ್ಯ ಆಗ್ಲೇ ಊಟಕ್ಕೆ ಬಂದ 5 ತಿರುಗಿ ಇನ್ನ ಎದ್ದಿಲ್ಲ ಬೆಂಡ್ಲಿ ಎದ್ದತಿ ಏನು ಕಸ್ಬಗಿ ತಗೊಳ್ಳೆ ಎದ್ದು ಬಾರ್ಲೆ ಹೊರಗೆ ಎಷ್ಟು ಬಿಡ್ಕೋತಿಯಲ್ಲ ಇವ ಅತ್ತಿಯರ ಬೇಕತ್ತರ ಬಂದೆ ಅತ್ತಿಯರ ಈ ಎದ್ದಿನ್ರಿ ಹಾಸಿಗೆ ಮಚ್ಚಿಡಕತ್ತೀನಿ ಬಂದೆ ಬಂದೆ ರೀ ನೀವು ಹೊಲಕ್ಕೆ ಹೋಗಿರೇನ್ರಿ ಎದರ ಹಾಸಿಗೆ ತೆಗಿತೀನಿ ಹುಡುಗರು ಅಲ್ಲೇ ಸ್ವಲ್ಪ ಬಿಟ್ಟು ಎಬಿಸಿ ಆಮೇಲೆ ಅವಕ್ಕೆ ಜಕ ಪಕ್ಕ ಮಾಡಿ ಸಾಲಿ ರೆಡಿ ಮಾಡ್ತೀನಿ ನೀವು ಅಷ್ಟೊತ್ತಿಗೆ ಏನಾರ ಕೆಲಸದ ಹೊಲಕ್ಕೆ ಹೋಗಿ ಬರಂಗಿದ್ರೆ ಬರ್ರಿ ಆಮೇಲೆ ಬಂದು ಸಾಲಿ ಹುಡುಗರು ಬಿಟ್ಟು ಬರೀದಂತೆ ಆಯ್ತು ತಗೋ ಹುಡುಗರು ಈಗ ಇಷ್ಟಲ್ಲಿ ಎಬ್ಬಿಸ್ಬಿಡ ಕೆಂಡೈತಿ ಹೊರಗ ಮಳಿ ಬಂದು ಗಾಳಿ ತಣ್ಣಗೈತೆ ಎಬ್ಸಕ್ ಹೋಗ್ಬಿಡ ಈಗ 8 ಗಂಟೆ ಸುಮಾರು ಎಬ್ಬಿಸು ಜಾಕ ಮಾಡಿಸಿ ನಾನು ಅಷ್ಟೊತ್ತಿಗೆ ಹೊಲಕ್ಕೆ ಹೋಗ್ಬಿಟ್ಟು ಒಂಚೂರು ಬಂದ್ಮ್ಯಾಗ ಅವ್ಕೆ ರೆಡಿ ಮಾಡಿಸು ನಾನು ಜಾಕ ಮಾಡಿ ಹುಡುಗನ ಸಾಲಿ ಬಿಟ್ಟು ಹಂಗ ಹೊಲಕ್ಕೆ ಹೋಗಿನಂತ ಯವ್ವ ಬೆಳಕರೆ ಬಂದೈತಿ ಯವ್ವ ಇವತ್ತು ಯಾಕೆ ನನಗೆ ಎಚ್ಚರ ನಾಳಿಲ್ಲ ಇವಾಗ ಇದೇನು ಪಜಿತಿ ಯವ್ವ ಬೇಯಿಸ್ತೀನಿ ಬಡ ಬಡ ಮಕ್ಕ ತಗೊಂಡಾಕಿ ಹಂಗಾಗ ಹೊಡೆದು ರಂಗೋಲಿ ಹಾಕ್ತೀನಿ ಎಮ್ಮೆ ಹಿಡ್ಕೊಂಡ್ ಬರ್ತೀನಿ ಹಾಲು ಅಂತ ನಾನು ಕೇಳ್ತಾರೆ ಚಾಕ್ ಹಾಲು ಮೊದಲೇ ಇಲ್ಲ ಹೆಪ್ಪಾಕಿ ನಿನ್ನೆ ರಾತ್ರಿ ಅಷ್ಟು ಹಾಲು ಮತ್ತು ಅವರು ಡೈರಿಯರ್ ಬರ್ತಾರೆ ಈಗ ಹಾಲು ಇಸ್ಕೊಂಡು ಹೋಗಕ್ಕೆ ಇವ ಹಾಲು ಮೊದಲು ಹೆಣ್ಬೇಕು ಬಡ ಹೋಗ್ಬೇಕು ಯಪ್ಪ ಹುಷಪ್ಪ ಯಪ್ಪ ಇವ ಹಾಲಿಂದ ಕ್ಯಾನ್ ಹೆಂಗೋ ಸೋಪ್ ಹಚ್ಚಿ ಸ್ವಚ್ಛಗೆ ತೊಳೆದಿಟ್ಟಿನಿ ಬಡ ನಾವು ಸ್ವಲ್ಪ ಜಲ್ದಿ ಹಂಗಾಗ ಹೊಡೆದು ಸಗಣಿ ಸಾರಿ ರಂಗೋಲಿ ಹಾಕಿ ಅಲ್ಲಿ ಎಮ್ಮೆ ಕಾಲ ಸಗಣಿ ಪಗಣಿ ತೊಳೆದು ಹಾಲು ಹಿಂಡ್ತೀನಿ ಹಾಲಿಂದ ಇದಕ್ಕೆ ತುಂಬಿಸಿಟ್ಟೆ ಅಂದ್ರೆ ಡೈರಿಯರ್ ಬಂದು ತೊಗೊಂಡು ಹೋಗ್ತಾರೆ ಬಡ ನಾವು ಒಂಚೂರು ಹತ್ತಿರಿಗೆ ಚಾ ಮಾಡ್ಕೊಂಡು ಬೇಕು ಹಾಲು ಜಲ್ದಿ ಹಿಂಡ್ಕೊಂಡು ಬರ್ತೀನಿ ತಡಿ ಇದೊಂದು ಬಡ ಬಡ ಅಂತೀನಿ ಈಗ ಹತ್ತಿರ ಒಂದು ಬೈತಾರೆ ಇವ ಇದನ್ನು ಪಜಿತ ಇವತ್ತು ಯಾಕೆ ನಾನು ಇಷ್ಟು ಲೇಟಾಗಿ ಎದ್ನೇನ ಆತನ ಯಾರೇನು ಕೆಲಸ ಮಾಡ್ತಾರೆ ನೀನ ಮಾಡ್ತೀಯ ಊರ್ ಮಂದಿಗೆಲ್ಲ ಗೊತ್ತಾಗಬೇಕು ನೋಡು ನೀನ ಮಾಡ್ತಿ ಕೆಲಸ ಅಂತಂದು ಒಳಗೆ ಮಾಡಂಗಿಲ್ಲ ಹೊರ ಮಂದಿ ತೋರ್ಕಿ ಮಾಡ್ತಲೆ ಹಡ್ಬಿಟ್ಟು ನೀನು ಅಲ್ಲ ಇಷ್ಟೊತ್ತಾತ ಈಗ ನನ್ನ ಸಣ್ಣ ಸೊಸಿ ಸಣ್ಣ ಮಗ ಮತ್ತು ಹುಡುಗರು ಎದ್ದಾತವು ಅವಂತೂ ಪಾಪ ಸಣ್ಣ ಎದ್ದು ಹಾಲು ಅಂತಾನೆ ಎದ್ದಾತವು ಅವ್ರ ಸಲುವಾಗಿ ಎಮ್ಮೆ ತಂದು ಕಟ್ಟಿರೋದು ನನ್ನ ಮಗನ ರೊಕ್ಕ ಕೊಟ್ಟು ತಂದಿರೋದು ನನ್ನ ಸೊಸಿ ನನ್ನ ಮಕ್ಕಳು ಚಲೋ ಅಂತಂದು ಇನ್ನವರೆಗೂ ಹಾಲು ಹಿಂದಕ್ಕಿಲ್ಲ ನೀನು ಹಿಂದಿ ಕೊಡ್ಲೆ ಬಿಡಣ ಈಗ ಒಂದು ಡೈರಿ ಬಂದು ವಾಯಿನ್ ಮಾಡಕ್ ನಿಂದಿರ್ತಾನ ಹಂಗ ಜೋರ್ ಗಾಡಿ ಹಾರ್ನಕ್ಕೊಂತ ನಿಂದಿರ್ತಾನ ಆಮೇಲೆ ಹುಡುಗ ಎದ್ದಾತವು ನನ್ನ ಸಣ್ಣ ಸೊಸಿ ಎದ್ದಾತ ಹಾರ್ನ ಸೌಂಡಿಗೆ ಬಡ ಬಡ ಹಿಂಡಿ ಇಟ್ಟೆ ನಾನು ತಗೊಂಡು ಎತ್ಕೊಂಡು ಹೋಗೋಣತ್ತಾಗ ಬಡ ಬಡ ಹಿಂಡಿ ತೊಗೊಂಬ ಚಾ ಮಾಡ್ಕೊಡ್ಬಾ ಜಲ್ದಿ ಅದೇ ಆಯ್ತು ಕಸ ಹೊಡೆದಾತ ಈಗ ಒಂಚೂರು ಅಲ್ಲಿ ಇದು ಎಮ್ಮಿನ ಕಟ್ತೀನಿ ಆ ಕಡೆ ಹೊರ ಕಟ್ಟಿ ಅದೊಂಚೂರು ದಂಡಕ್ಕಿ ದೊಡ್ಡ ಇದನ್ನ ಮಾಡ್ಬಿಟ್ಟೆ ಕಸ ಹೊಡೆದ್ರೆ ಎಮ್ಮಿ ಹಿಂಡೆ ಬಿಡ್ತೀನಿ ಹಾಗೆ ಬಿಡ್ತೀರಿ ತೀರ ಬಂದಕ್ಕೆ ಚಾ ಮಾಡ್ಕೊಡ್ತೇನ್ರಿ ಮಾಡು ಇನ್ನ 3 ತಾಸು ಮಾಡ ಇನ್ನ ಎಷ್ಟೊತ್ತು ಮಾಡ್ತಿ ಮಾಡಿದ್ರಾಗ ಅದೇನು ಇನ್ನ ನೀನು ಅವಾಗಿಂದ ಮಾಡಕತ್ತೀನಿ ಅಂತಿದ್ದೆ ಬೆಂಡ್ಲಿ ಇಷ್ಟೊತ್ತಂಕ ಎದ್ದಾತಾರನ ಯಾರ ಮನೆಯಾಗ ಅತ್ತಿ ಮನೆ ಸೊಸಿ ನಡೆಯ ರೀತೇನೆ ಇದು ಇದನ್ನ ಕಲ್ಸ್ಕೊಟ್ಟ ನಿಮ್ಮ ನಿನಗೆ ಬಾರಿ ಬಳಸ್ತದೆ ಬಿಡವ ಬಾಳೆ ಮಾಡ್ತೀನಿ ನೀನು ಮಂದಿ ತೋರ್ಕಿ ಮಾಡಕತ್ತಿಲ್ಲ ನೀನಲ್ಲಿ ಬಡ ಬಡ ತಗೊಂಬ ಇನ್ನ ಒಳ ಕಸ ಹೊಡೆಯೋದು ಒಲಿ ಸಾರ್ಸೋದು ಇನ್ನ ಏನು ಮನೆಗೆ ಹರ ಇಲ್ಲ ಶಿವ ಇಲ್ಲ ಇನ್ನ ಜಲ್ದಿ ಮುಗಿಸ್ಕೊಂಡ್ ಬಂದಿ ಚಲೋ ಆತ ಇಲ್ಲ ಅದ ಕಸಬರಿ ತಗೊಂಡ ನಾತೀನಿ ನಿನ್ನ ಯಪ್ಪ ಆತ ಅಷ್ಟು ಕ್ಯಾನು ತುಂಬಿ ಅದವು ಆತ ಹಾಲಿನ ಡೈರಿ ತಗೊಂಡು ಕನಿಂಗು ಈಗ ಇವನು ಒಯ್ದು ಮೊದಲು ಕಸಕ್ಕಿಟ್ಟು ಅತ್ತಿಯರಿಗೆ ಮತ್ತು ಮೀನಾಗ ಹುಡುಗರಿಗೆ ಹಾಲು ಕಳ್ಸಿಕೊಡ್ತೀನಿ ಅತ್ತಿಯರಿಗೆ ಚಾ ಮಾಡ್ಕೊಟ್ಟೆ ಅಂದ್ರೆ ಸ್ವಲ್ಪ ಸಮಾಧಾನ ಹೋಗ್ತೀನಿ ತಡಿವಾ ಅಯ್ಯ ಶಿವನೇ ಮುಗಿದು ಹೊತ್ತವ ಇನ್ನ ಈಗ ಹಾಲು ಕಸಕತ್ತೀನ ಇನ್ನ ಹಾಲಾಕದಿಲ್ಲ ಒಲಿ ಮೇಲೆ ಯಾವಾಗ ಚಾ ಮಾಡ್ಕೊಡ್ತಿ ಯಾವಾಗ ನೀನು ಇನ್ನ ಹಾಲು ಕಾಸಿ ಇನ್ನ ಅಡಿಗೆ ಮಾಡೋದು ಯಾವಾಗ ಇನ್ನ ಮುಂಜಾನೆ ಬರೇ ಇದಾತ್ ನೋಡಿ ಹಣೆ ಬರ ಒಂದ್ ನೆಟ್ಬಿಟ್ಟಿಗೆ ಒಂದು ಅಡಿಗೆ ಬಾಳೆ ಮಾಡೋದು ಗೊತ್ತಿಲ್ಲ ಹಣೆ ಬರಕ್ಕೆ ಅತ್ತೆ ಇಲ್ಲಿ ಹಾಲು ಕಾದುರಿ ಉಪ್ಪು ಬರಕತ್ತಾವ ನೋಡ್ರಿ ಯಾವಾಗ ಇವು ಸ್ವಲ್ಪ ಯಾಕೆ ಜಲ್ದಿ ಒಲಿ ಹತ್ತಿಲ್ರಿ ಸ್ವಲ್ಪ ಅದು ಒಲೆಗ ಬೂದಿ ಹಸಿಕಿತ್ರಿ ಒಲೆ ತೊಳ್ಬಿಟ್ನಲ್ರಿ ಅದಕ್ಕೆ ಏನ ಒಟ್ಟೆ ಜಲ್ದಿ ಹತ್ತಲೇ ಇಲ್ರಿ ಈಗ ಹತ್ ನೋಡ್ರಿ ಚಲೋ ಹತ್ತೈತ್ರಿ ಜೋರ ಇಟ್ಟಿನ್ರಿ ಈಗ ಉಪ್ಪು ಬರಕತ್ತವ್ರಿ ಆತ ಈ ಹಾಲು ಕಾದ ಕೂಡಲೇ ಬಡ ಒಂಚೂರು ಹುಡುಗರಿಗೆ ಮತ್ತೆ ಮೀನಾಗ ಹಾಲು ಕೊಡ್ತೀನಿ ನೀವು ಹಂಗ ಚಾಯ್ ಕಡೆ ಇಟ್ಟ ಬಿಡ್ತೀನಿ ಆತ್ರಿ ತರ್ತೀನಿ ತಗೋರಿ ಹತ್ತಿರ ನೀವು ಕುಂದರಿ ತಗೊಂಡ್ಬರ್ತೀನಿ ಅಕ್ಕ ಇನ್ನ ಚಾ ಮಾಡಿಲ್ಲ ನೀನು ಅಯ್ಯೋ ಎಷ್ಟೊತ್ತಾತ ನನಗ ಅವಾಗಿಂದ ಚಾ ಕುಡಿಬೇಕನ್ಸತೈತಿ ಆಮೇಲೆ ಇವರು ಎದ್ರು ಅವ್ರಿಗೂ ಸ್ವಲ್ಪ ಚಾ ಬೇಕಂತ ಹುಡುಗರು ಅಲ್ಲೇ ಎದ್ದು ಅವು ಬ್ರಷ್ ಮಾಡತ್ತಾರ ಅವಕ್ಕೆ ಹಾಲು ಬೋರ್ಮಿಟಾ ಅಂತ ಒಬ್ರಿಗೆ ಹಾಲು ಹಾರ್ಲಿಕ್ಸು ಅಂತ ಅಳಾಕತ್ತವು ಅಕ್ಕ ಹಶುವಾಗಿರ್ತೈತಿ ಹುಡುಗರಿಗೆ ಸ್ವಲ್ಪ ಜಲ್ದಿ ಹಾಲು ಕಾಸಿ ಜಲ್ದಿ ಹಿಂಡಕ್ ಬರಲ್ಲ ಏನಕ್ಕ ಯಾಕೆ ಇಷ್ಟು ಲೇಟ್ ಮಾಡಿದ್ ನೀನು ಇವತ್ತು ಇಲ್ಲ ಮೀನಾ ಅದು ಇಲ್ಲ ಒಲಿ ಹತ್ತಲಿಲ್ಲ ಸ್ವಲ್ಪ ಆಯ್ತು ಕಾದು ಹಾಲು ಕಾದು ಹುಡುಗರು ಹಾಕೊಂಡು ನಮ್ಗೆ ಅತ್ತಿಯರಿಗೆ ಚಾ ತಗೊಂಡು ಬರ್ತೀನಿ ಮಂಜುಗೂ ತರ್ತೀನಿ ನಡಿ ಅಲ್ಲೇ ತರ್ತೀನಿ ಕುಂದಿರ್ತೀರ ಸ್ವಲ್ಪ ನಾನು ತಗೊಂಡ್ಬಂದ್ಬಿಡ್ತೀನಿ ಅತ್ತಿಯರ ನನಗೆ ಯಾಕೋ ಇದು ಇಷ್ಟನ ಆಗವಲ್ತ್ರಿ ಅಲ್ರಿ ಎದ್ದು ತಿರುಗಿ ಬ್ರಷ್ ಮಾಡಿ ಎಷ್ಟೊತ್ತಾಯ್ತು ಇನ್ನ ಒಂದಿಷ್ಟು ಚಾ ಇಲ್ಲ ತಿರುಗಿ ಹುಡುಗರು ಎದ್ದು ಹಸು ಆಗೈತೆ ಅಂತ ನಂತ ಅಳಕತ್ತವ ಪಾಪ ಸಣ್ಣ ಮಕ್ಕಳು ಮುಂಜಾನೆ ಎದ್ದ ತಕ್ಷಣ ಹಸು ಆಗತ್ತ ಅಲ್ಲ ಇವರು ಆಫೀಸ್ಗೆ ಹೋಗೋರು ಜಲ್ದಿ ಚಾ ಕುಡಿದು ಅವರಿಗೆ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಚಾ ಕುಡಿದ್ರೆ ಹೋಗ್ತಾರ ಚಾ ಕುಡಿಲಿಲ್ಲ ಅಂದ್ರೆ ಟಾಯ್ಲೆಟ್ ಬರಲ್ಲ ಆಫೀಸಿಗೆ ಲೇಟ್ ಆಗುತ್ತೆ ಆಮೇಲೆ ಆಫೀಸ್ನಾಗ ಬಾಸ್ಕೊಟ್ಟ ಬೈಸ್ಕೋಬೇಕು ಆಮೇಲೆ ಏನಾರು ಕೆಲಸಲಿಂತ್ರ ತೆಗೆದ್ರೆ ಆಮೇಲೆ ಹೆಂಗ್ರಿ ಮುಂದಿನ ಕತಿ ಸ್ವಲ್ಪ ನೋಡ್ರಿ ಹೇಳ್ರಿ ನಾ ಹೇಳಿದ್ರ ಮತ್ತೆ ಅಕ್ಕಿಗೆ ಸಿಟ್ಟು ಬರುತ್ತೆ ನೀವೇ ಹೇಳ್ರಿ ಅತ್ತಿಯರ ನನಗಂತೂ ಸಾಕಾಗೋಗ್ತೈತೆ ನೋಡು ನೀನೇನು ಹಂಗ ಮಾಡಿದ್ಲು ಹೊಲದಿಂತ್ರ ಹೊತ್ತಾಗ ಬಂದು ಸ್ನಾಕ್ಸ್ ಲೇಟಾಗಿ ಮಾಡ್ಕೊಟ್ಲು ಸಾಯಂಕಾಲ ಅಲ್ಲ ಏನ್ರಿ ಹಿಂಗಾದ್ರೆ ನನಗಂತೂ ಇಷ್ಟ ಆಗೋಯ್ತು ನೋಡ್ರಿ ಅತ್ತಿಯರ ನೀವೇ ಚಂದಾಗಿ ಹೇಳ್ರಿ ನೀವು ಅಯ್ಯ ಮೀನಾ ನೀನ್ಯಾಕೆ ಬೇಸರ ಮಾಡ್ಕೋತೀಯ ಯವ್ವ ಬಿಡು ಮುಂಜಾನೆ ಎದ್ದು ಯಾಕೆ ಮಕ್ಕ ಸಂದನ್ ಮಾಡ್ತಿ ಹಡ್ಬಿಟ್ಟು ನಾಲ್ಕೈ ತಗೋ ಬೆನ್ನ ಹತ್ತಿನಕಿಗೆ ಮಾಡ್ಲಿಲ್ಲ ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾನೆ ಇಲ್ಲಿ ಹಂಗಲ್ಲ ಅಕ್ಕಿನ ನಾ ಎಲ್ಲ ಮಾಡೋದು ನೋಡ್ತು ನಾನು ಏನೇನು ಮಾಡ್ತಾಯಿಲ್ಲ ಅಂತಂದು ಈಗ ನಿಂಗೆ ಚಾ ಮಾಡ್ಕೊಂಡ್ ಬರ್ತೀನಿ ಅನ್ನಂಗೆ ನಾನು ನಿನಗೆ ಇವತ್ತೇನೇ ಹೇಳ್ಬೇಕಂದವ ಈ ಗದ್ದಲ್ದಾಗ ಮರ್ತಾ ಬಿಟ್ಟು ನೋಡು ನಿಮ್ಮ ಮಗುನ ಹಬ್ಬಕ್ಕೆ ಬಾ ಅಂತ ಹೇಳ ಗಣಪನ ಹಬ್ಬ ಅಂತಲ್ವಾ ಅದಕ್ಕೆ ಇಲ್ಲೇ ಮಾಡೋಲ್ರಕ್ಕ ಗಣಪನ ನಿಮ್ಮ ಮನೆಗೇನೆ ಗಣಪನ ಕುಂದ್ರಿಸೋ ಪದ್ಧತಿ ಇಲ್ಲ ಅಂತಂದೆ ಮತ್ತೆ ಅಲ್ಲಂತೂ ಕುಂದ್ರಿಸಂಗಿಲ್ಲ ನಮ್ಮ ಮನೆಯಾಗ ಕುಂದ್ರಿಸ್ತೀವಲ್ಲ ಬಂದ್ಬಿಡ ನಿಮ್ಮ ಮಗನ ಇಲ್ಲಿಗೆ
ಐ ಹೌದ್ರಿ ಅತ್ತೀರ ನೆನಪೈದಿಲ್ಲ ನೋಡ್ರಿ ನಂಗೆ ಗಣಪನ ಹಬ್ಬ ಬಂತಲ್ರಿ. ನಾನು ಇವತ್ತ ಅಂತ ಹೇಳ್ತೀನಿ ರೀ. ನನಗೂ ಭಾಳ ದಿವಸ ಆಗಿತ್ರಿ ಅವನ್ನ ನೋಡಬೇಕು ಹೋಗ್ಬೇಕು ಅನ್ಕೊಂತಿದ್ದೆ, ಹಾಕಿದ್ದೆ ಇಲ್ಲ. ಈ ಹುಡುಗರೊಂದು ಸ್ಕೂಲ್ ಒಂದು ಸೆಲವು ಬಿಡ್ತಲ್ರಿ, ಹಾಲ್ದೇನೆ ಇಲ್ಲಲ್ಲ, ಹಂಗಾಗಿ ನಂಗೆ ಹೋಗಕ್ಕಾಗಲಿಲ್ಲ. ಸರಿ ಅವನ್ನ ಇಲ್ಲಿ ಕರ್ಸ್ಕೊಂಡ್ರೆ ನನಗೂ ಹಬ್ಬ ಮಾಡಕ್ ಭಾಳ ಖುಷಿ ಆಗಿರ್ತ್ರಿ. ಸರಿ ಈ ಫೋನ್ ಮಾಡಿ ಹೇಳ್ಬಿಡ್ರಿ, ಅಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದ್ಬಿಡ್ತಾಳೆ ಇಲ್ಲಿ. ಹೇಳ ಪಾಪ ನಿನ್ ನೋಡಂಗಾಗಿರ್ತೈತಿ ತಾಯಿ ಕಳ್ಳ. ಮತ್ತೆ ಇಷ್ಟ ಆಗಲಿ ಮಗಳನ್ನ ಬಿಟ್ಟು ಇಷ್ಟು ದಿವಸ ಇರ್ಬೇಕಂದ್ರೆ ಯಾ ತಾಯಿಗಿದಾಗತ್ತೆ ಹೇಳ. ನಿನಗೂ ಪಾಪ ಅವನ್ ಬಿಟ್ಟಿರಕ್ಕಾಗಲ್ಲ. ಇರ್ಲಿ ಗಣಪನ ಹಬ್ಬದ ತನಕ ಚಂದಗಿಲ್ಲ ನಮ್ಮ ಮನ್ಯಾಗ ನಿನ್ ಕೂಟ ನಕ್ಕೊಂತ ತಡ್ಕೊಂತ ಇರ್ಲಿ. ಗಣಪನ ಹಬ್ಬ ಮುಗಿಸ್ಕೊಂಡು ಹೋಗೋಳ್ರಕ್ಕ. ಈಗ ನಾಳೆ ಹೆಂಗ ಗಣಪನ ಹಬ್ಬ ಐತಿ ಇವತ್ತು ನಂಗೆ ಕರೆಸ್ತಿದ್ನವ. ಸುಮ್ಮನೆ ನಿನಗೂ ಇದ್ದಂಗ ಆಗಂಗಿಲ್ಲ, ಅವ್ರಿಗೂ ನಿನ್ ಕೂಟಾಗ ಇದ್ದಂಗ ಆಗಂಗಿಲ್ಲ. ಈ ಒಂದ್ 4 ದಿವಸ ಇದ್ದ ಖುಷಿ ಅಂತ ಇರ್ತೀರಿ. ಆಮೇಲೆ ಹಂಗ ಗಣಪನ ಹಬ್ಬ ಮುಗಿಸ್ಕೊಂಡು ಬೇಕೇ ಹೋಗೋಳ್ರಕ್ಕ. ಅದಕ್ಕೆ ಈಗ ಒಂದ್ 4 ದಿವಸ ಮುಂಚೆಕ ಬರ್ಲಿ ಅಂತಂದು ಹೇಳಿದ್ನಿ. ಹೇಳ್ಬಿಡು ಹೋಗು. ಆಯ್ತು ರೀ ಈ ಸದ್ಯ ಹೋಗಿ ನಮ್ಮ ಫೋನ್ ಮಾಡಿ ಹೇಳ್ತೀನಿ ರೀ. ಜಲ್ದಿ ಸದ್ಯ ಬಂದಬಿಡ ಅಂತ ಹೇಳ್ತೀನಿ ತಗೋರಿ. ಅತ್ತೀರ ಅದು ನಾನು ನಮ್ಮ ಅವ್ವ ಹೇಳೇನ್ರಿ. ಏನ ನಿಮ್ಮ ಅವ್ವ ಹೇಳ್ತೀಯಾ? ನಿಮ್ಮ ಅವ್ವನ್ ಕರೆಸ್ತೀಯಾ? ಯಾರು ಹೇಳ ನಿನಗೆ ಹೇಳಕ? ನಾ ಏನಾರು ಹೇಳಿದ್ನ ನಿಮ್ಮ ಅವ್ವ ಹೇಳಂತಂದೆ? ಎದಕ್ಕೆ ನಿಮ್ಮ ಅವ್ವನ್ ಕರಿತಿದ್ದಿ? ಏನ್ ನಿಂತೈತಿ? ಬಿಕಾರಿಗಳು ಏನೋ ತಿನ್ನಕತ್ತಿಲ್ಲದು ಬಂದು ವಾರ ಗಟ್ಲೆ ಇಲ್ಲಿ ಟೆಂಟ್ ಹುಡಿ ಇಲ್ಲೇ ಅಷ್ಟು ನಮ್ಮನೆ ತಿಂದು ತೇಗಿ 4 ಇಂಚು ದಪ್ಪ ಹೋಗ್ಬೇಕಂತಂದು ಮಾಡ್ಬೇಕಂತ ಮಾಡ್ರನ್ನ. ಅವು ನಮ್ಮನಿ ನಾಯಿ ಬಿಡ ಕೋಲಿದ್ದಂಗ ಆಗಿರ್ತಾವಲ್ಲಿ. ಇಲ್ಲಿ ಬಂದು ಕೆಜಿ ಗಟ್ಲೆ ಮಾಂಸ ತುಂಬ್ಕೊಂಡು ಹೋಗಕ್ ಬಂದಿರ್ತಾವನ್ನ. ಎದಕ್ ಬೇಕು? ಯಾಕೆ ಬರ್ತಾರ ಇಲ್ಲಿ? ಬರ್ರಾಕ ಹೋಗ್ಬೇಡನ್ನ. ಹಿಂಗೇನ ಅಂತದೇ ನಿಂತಿಲ್ಲ, ನಿನ್ನ ಕೂಡ ಹಾಕದ ದಂಡ. ಮತ್ತೆ ನಾ ಅವ್ರನ್ನ ವಾರ ಗಟ್ಲೆ ಕರ್ಕೊಂಡ್ಬಂದು ಇಲ್ಲಿರ್ಬೇಕನ. ಏನ್ ಹರ್ಕತ್ ನಿಂತಿಲ್ಲ, ಅಲ್ಲೇ ಬಿದ್ದಿರೋಲಕ. ಏನ್ ಹಬ್ಬ ಮಾಡ್ಸಿರ್ಗದಾಗ ಅವೇನ್ ಹಂಗ ಕೈಯಾಗ ಸುಟ್ಗೆ ಸುಡ ಇಟ್ಕೊಂಡ್ ಬರ್ತಾವ. ತನ್ನ ನಮ್ಮನಿಗೆಲ್ಲ ತರಂತ ಯೋಗ್ಯತೆ ಇಲ್ಲ ತಾವಕ. ಏನೋ ಬರೋದು ಬೇಡ, ತರೋದು ಬೇಡ, ಇಲ್ಲಿಂದ ತಿನ್ನೋದು ಬೇಡ, ಕಟ್ಕೊಂಡು ಹೋಗೋದು ಬೇಡ. ಅವ್ನು ಅಲ್ಲೇ ಇರ್ಲವು. ಯಾರಿಗೆ ಯೋಗ್ಯತೆ ಇರುತ್ತೆ ಅವ್ರನ್ನ ಅಷ್ಟ ಕರಿತೀವಿ. ಯೋಗ್ಯತೆ ಇಲ್ಲ ಅಂತ ಅವ್ಕೆ ಯಾಕರ ಕೋಲಿ ನಿನಗ ಕುಳ್ದಂಡ ಮತ್ತೆ ಈಕಿನ ಕರಕ ಏನ್ ಇನ್ನಮೇನಾರ ಅಂತ ಇರತ್ತೆ ಮಾತಾಡಿದಿ. ಮತ್ತೆ ಅದ ಊರ ಕವಿ ತಗೊಂಡ ಬಾಯಾಗಿ ಇಟ್ಬಿಡ್ತೀನಿ ನಿನ್ನ. ನೋಡು ಅಂದುಕೂಲ ಮಕ್ಕ ಹೇಳ್ಗಿಡಿ ಮಕ್ಕ ಮಾಡ್ಕೊಂಡು ಕುಂತಲ್ಲ. ಎದ್ದ ಬಡ ಬಡ ಹಾಲು ತಗೊಂಡು ಚಾ ಮಾಡ್ಕೊಡ. ನೀ ಕುಂದ್ಬಿಟ್ಟ ನಿನಗೇನ ಹೇಳ್ತೇನೆ. ಯಾಕೆ ನನ್ನ ಕೇಳಿಸ್ತಿದ್ದಾಬಿಟ್ಟೇನ? ನಿಮ್ಮ ಅವ್ನ ನಾನು ಯಾವತ್ತು ಕಸಿ ನಾನು ಮನೆಗೆ ಯಾವಾಗ ನಿನ್ನ ಸೋ ಅಂತ ಮದುವೆ ಮಾಡ್ಕೊಟ್ಟೆ ಅವಾಗಿಂತ ನಮ್ಮ ಮನೆ ಕಾಲಿಡ ಅಂತ ಹೇಳ್ಬಿಟ್ಟಿನಿ. ನಮ್ಮ ಮನೆ ಕಾಲಿಡ ಯೋಗ್ಯತೆನೇ ಹಾಕಿಗಿಲ್ಲ. ಮತ್ತೆ ದೊಡ್ಡ ದಿಮಾಕ್ ಮಾಡಿ ಕೇಳ್ಕೊಂಡು ನಾವು ಅವನ್ನ ಕರ್ಸ್ಲೇನ್ರಿ ಅಂತಂದೆ. ನಿಮ್ಮ ಅವನ್ನ ನೀವು ನೋಡಕ್ಕೂ ಹೋಗೋದು ಬೇಡ. ನಮ್ಮ ಮನೆ ಸೊಸೆ ಬಂದ ಮೇಲೆ ಅಂತ ಮನೆಗೆ ಹೋಗೋ ಯೋಗ್ಯತೆನೂ ಇಲ್ಲ ನಿನಗೆ. ಅಂತವ್ರಿಂದ ನಮ್ಮ ಮನೆ ಬರೋ ಯೋಗ್ಯತೆನೂ ಇಲ್ಲ. ಇಂಥವೆಲ್ಲ ಯಾಕೆ ದಿಮಾಕ್ ಮಾತಾಡಕ್ ಹೋಗ್ಬೇಡ. ಸುಮ್ಮನೆ ಮುಚ್ಕೊಂಡು ಕೆಲಸ ಮಾಡು. ತಂದೆ ಮೇಲೆ ಹರಿಬಿಟ್ಟೆ ಅಲ್ಲೇ ಕುಂತೆ. ತಂದೆ ತಂದೆ ಹೇಳ್ತೀರ ತಂದೆ. ಯಾರಿಲ್ಲ ಇವಾಗ ತಡಿ. ಬೇಸ್ ಇದಕ್ಕೆ ಸಾರಿಗೆ ಉಪ್ಪು ಖಾರ ಜಿಗ್ಗೆಷ್ಟು ಹಾಕಿಬಿಡ್ತೀನಿ. ತಿನ್ನಕ್ಕಾಗಿರ್ಬಾರ್ದು. ನಮ್ಮ ಮತ್ತೆ ಇವತ್ತು ಒಡಕಲ್ ಕಟ್ಟಿಗೆ ತಗೊಂಡ ಬಡಿಬೇಕು. ಒಂದ್ ನೆಟ್ಟಗ ನನಗೊಂದು ನೆಟ್ಟು ಚಾ ಮಾಡ್ಕೊಡುವಳು ಒಂದು ಏನಿಲ್ಲ. ಎಷ್ಟರ ಸೊಕ್ಕಿರುತ್ತೆ. ಈಗ ನಮ್ಮ ಇವಳೆ ನಾಚಿದ್ರೆ ನನಗೂ ಏನೋ ಒಂಥರ ಖುಷಿ. ಮಾಡ್ತೀನಿ ಕೇನು ಅಷ್ಟು ಉಪಕಾರ ಹಾಕಿದ್ನಂದ್ರ ಇವಳು ಇವತ್ತೆಲ್ಲರೂ ಚೀತು 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 ಅಂತ ನಂಗ ಹಿಂಗ ಅಂದ್ರೆ ಹಂಗ ಅನ್ಬೇಕಿಗೆ ಅತ್ಯಂತ ಬೇಷನ್ ಆಗ್ಬೇಕಿಗೆ ಮಾಡ್ಬೇಕಿನ. ಇವಲ್ಲಿ ಒಂದು ಜಳ ತಗ. ಸಾರು ಕುದಿ ಅನ್ಸತ್ತೆ. ಬಡ ಬಡ ಅನ್ನಕ್ಕಿಟ್ಟು ಬಡನ ರೊಟ್ಟಿಗೆ ಹಂಚಿಡ್ತೇನೆ. ಪಲ್ಯ ಒಂಚೂರು ಹಿಚ್ಕೊಳಕತ್ತೇನೆ. ಕಾಯಿಪಲ್ಯ ಹಚ್ಕೊಂಡ್ರೆ ಏನು ಪಲ್ಯ ಮಾಡ್ಬೇಕನ್ನೋ ಗೊತ್ತಾಗಲ್ತು. ನೋಡ್ತೀನಿ ಏನೈತೆ ಕಾಯಿಪಲ್ಯ ಬಡ ಬಡ ರೊಟ್ಟಿ ಪಲ್ಯ ಕಾಯಿಪಲ್ಯ ಸಾರು ಅನ್ನ ಮಾಡಿದ್ನಂದ್ರೆ ಈಗ ಮತ್ತೆ ಮೀನಾರು ಅವ್ರು ಬರ್ತಾರಂತ. ಮತ್ತೆ ಅಡಿಗಿಲ್ಲ ಅಂದ್ರೆ ಅತ್ತಿ ಬೈತಾಳ. ಜಲ್ದಿ ಅಡಿಗೆ ಮಾಡಿ ತೆಗೆದು ಕೊಡ್ತೀನಿ. ಯಾಕೆ ಬಿಕ್ಸಳ ಅನ್ಸ್ಕೊಳೋದು. ಅತ್ತೀರ ಅತ್ತೀರ ನಮ್ಮವ್ವ ಬಂದ್ರಿ. ಕಾರ್ ಬಂತ್ರಿ. ಬಂದ್ರಿ ನಮ್ಮವ್ವ ಬಂದ್ರಿ. ಬಂದ್ರ ಅಯ್ಯವ ಹೋಗಿ ಕರ್ಕೊಂಡ್ ಹೋಗ. ಯವ್ವ ಪಾಪ ಯವ್ವ ಮಗಳ ಆರಾಮದಿಯ ಯವ್ವ? ಯವ್ವ ಹಬ್ಬಕ್ ಬಾ ಅಂದ ಕೂಡಲೇ ಕಾಲ್ ನಿಂದಿರ್ಲೇ ಇಲ್ಲ ನೋಡು. ಯವ್ವ ನನ್ ಮಗ ಮಕ್ಕ ನೋಡನ ಯಾವಾಗಿಲ್ಲ ಅನ್ನಂಗಾತ್ ನೋಡು. ಯವ್ವ ಯವ್ವ ಎಷ್ಟ್ ದಿವಸ ಆತ ಯವ್ವ ನಿನ್ ನೋಡ್ಲಾರ್ದ. ಆರಾಮದಿ ಇಲ್ಲ ಮಗಳ? ಹ್ಞೂ ಯವ್ವ ನಾ ಆರಾಮದೀನಿ. ನೀ ಆರಾಮದಿಯ? ಪಸಿ ಬರ್ಲಿಲ್ಲ? ಇಲ್ಲವ ನಿಮ್ಮ ಅಪ್ಪಂದ ಅದೇನೇ ಕೆಲ್ಸ ಇತ್ತಂತ ಅದಕ್ಕೆ ನಂಗೆ ಬರಕ್ಕಾಗಲ್ಲ. ನೀವು ಹೋಗಿ ಆರಾಮಿದ್ ಬಾ ಅಂತಂದು ಹೇಳಿದ್ರೆ ಅದಕ್ಕೆ ನಾನು ಜೀವ ತಡಿಲಿಲ್ಲ. ಯವ್ವ ನಿನ್ ನೋಡ ನನ್ನಂಗತ್ತ ಬಂದ ಬಿಟ್ಟೆ. ಬಾಯವ್ವ ದೂರದಿಂದ ಬಂದಿದ್ದೀವಿ ನಡ್ಕೊಂಡಿದ್ದೀವಿ. ಮಕ್ಕ ತಕ್ಕೊಂಡ್ ಸ್ವಲ್ಪ ನೀರು ಕುಡಿ ಬಾ. ಒಳ ಬಾಯವ್ವ. ಬನ್ಯವ. ಏಯಪ್ಪ ಡ್ರೈವರ ಅವು ಅಷ್ಟು ಲಗೇಜ್ ಎಲ್ಲ ತಗೊಂಬಂದು ಒಳಗಿಡವನ್ನ ಇಟ್ಟು ಕಾರು ಒಯ್ದ್ ಬಿಡು. ಅಲ್ಲಿ ಇವ್ರಿಗೆ ಬೇಕಾಕತ್ತೆ. ಆಮೇಲೆ ನಾ ಹೇಳ್ತೀನಿ ಫೋನ್ ಮಾಡ್ತೀನಿ ಅವತ್ತು ತೊಗೊಂಬರಿ ಅಂತ ಕರ್ಕೊಂಡು ಹೋಗಕ್ಕ. ಹ್ಞೂ ರೀ ಅಮ್ಮಾರ ಲಗೇಜ್ ಒಳಗಿಟ್ಟು ನಾವು ಹೋಗ್ತೀನಿ ತಗೋರಿ. ಹೆಂಗಿದ್ರ ಏ ಅಪ್ಪಿ ಸ್ವಲ್ಪ ಚಾ ಕುಡಿದು ನಾಷ್ಟ ಮಾಡ್ಕೊಂಡು ಹೋಗು. ಹಂಗ ಹೋಗ್ಬೇಡ. ಹ್ಞೂ ರೀ ಅಕ್ಕರ ಆಯ್ತು ರೀ ಬರ್ತೀನಿ ರೀ. ಬರ್ರಿ ಬೀಗ್ರ. ಬೀಗ್ರ ಆರಾಮದಿರಲ್ರಿ? ಏನ್ ನೋಡ್ರಿ ಹಿಂಗ ಅದೀವಿ. ನೀವ್ ಆರಾಮದಿರಲ್ರಿ? ಅಣ್ಣಾರ ಆರಾಮದಾರಲ್ರಿ? ಅಲ್ಲ ಹಬ್ಬಕ್ಕೆ ಕರ್ಕೊಂಡ್ ಬರ್ಬೇಕಿಲ್ರಿ? ಇಬ್ರು ಬರ್ತಾರಂತ ಮಾಡಿದ್ದೆ. ಅಲ್ಲ ಇಬ್ರು ಬಂದಿದ್ರೆ ನಿಮ್ಮ ಮಗಳಿಗೆ ಭಾಳ ಖುಷಿ ಆಕಿತ್ತು. ಈಗ ನೋಡ್ರಿ ಒಬ್ರ ಬಂದ್ರಿ. ಈಗ ಅಪ್ಪ ಇಬ್ರು ಕುಟ್ಟಾಗ ಹಬ್ಬ ಮಾಡ್ಕೊಂಡ್ ಮುಂಜೆ ಏನಿಂತ ಕುಣಿಯಾಕತ್ತಿದ್ಲು. ನೀವು ಒಬ್ರ ಬಂದ್ರಿ ನೋಡ್ರಿ. ಇಲ್ರಿ ಅವ್ರ ಕೆಲಸ ಇತ್ತಲ್ಲ ಅದಕ್ಕೆ ಬರಕ್ ಆಗಲಿಲ್ಲ. ನಾನ ಇಲ್ಲ ಅಂತಂದ್ ಬಂದ್ರಿ. ನಾ ಇರ್ತೀನ್ರಿ ನನ್ನ ಮಗಳ ಜೊತೆ ಒಂದ್ 4 ದಿವಸ ಆರಾಮಿಟ್ಟು ಹಬ್ಬ ಮಾಡ್ಕೊಂಡು ಹೋಗ್ತೀನ್ರಿ. ಆಯ್ತ್ರಿ ನಾನು ಅದಕ್ಕೆ ಕರ್ಸಿದ್ರಿ ಮಗಳ ಕೊಟ್ಟಾಗಿರ್ಲಿ ಒಂದ್ ಸ್ವಲ್ಪ ಚಂದಗೆ ಅಂತೇಳಿ. ಆಕಿಗೂ ಭಾಳ ದಿವಸ ಆಗಿತ್ತು ನಿಮ್ ಕೊಟ್ಟಾಗಿರ್ಲಾರ್ದ. ಬರ್ರಿ ಒಳ ಬರ್ರಿ ಮಕ್ಕ ತಗೋಬರ್ರಿ. ಒಂದ್ ಸ್ವಲ್ಪ ಏನಾರು ತಿನ್ಬರ್ರಿ. ನಡವ ಮಗಳ ನೈ. ಅಮ್ಮರ ಯಾವಾಗ ಈ ಬಂದ್ರಿ? ಹಾ ಪ್ರೇಮ ಆರಾಮದಿ ಅನ್ನವ? ಹ್ಞೂ ಅಮ್ಮರ ನಾ ಆರಾಮದೀನ್ರಿ. ನೀ ಆರಾಮದಿರಲ್ರಿ? ಹ್ಞೂನವ ನಾನು ಆರಾಮದೀನಿ. ನಂಗೆ ಕಾಕರ್ ಬರ್ಲಿಲ್ಲನ್ರಿ? ಇಲ್ಲವ ಅವ್ರ ಕೆಲ್ಸ ಇತ್ತಂತ ಬರ್ಲಿಲ್ಲ. ಏ ಹೋಗ ಚಾ ಮಾಡ್ಕೊಂಡ್ ಹೋಗಂತ ಜಲ್ದಿ. ಹ್ಞೂ ರೀ ಯವ್ವ ಮಗಳ ಬಾ ಇಲ್ಲಿ. ಇಲ್ಲೋ ನಿನ್ಸಲ ಏನ್ ತಂದಿ ನೋಡಿಲ್ಲಿ. ಐ ಯವ್ವ ನೆಕ್ಲೆಸ್. ಯವ್ವ ಯವ್ವ ನೆಕ್ಲೆಸ್ ತಗೊಂಡಿಯಾ? ಹ್ಞೂನ ಯವ್ವ
ಮತ್ತೆ ಗೌರಿ ಗಣೇಶನ ಕುಂದ್ರಿಸ್ತಾರ ಅಲ್ಲ. ಮತ್ತೆ ನನ್ನ ತಾಯಿಯಾಗಿ ಏನೋ ನಿನ್ನ ಮಗಳೇ ತರಲಿಲ್ಲ ಅಂದ್ರೆ ಹಿಂಗೆ ಗೌರಿ ಹಬ್ಬದ ದಿವಸ ಇದನ್ನ ಹಾಕೊಂಡು ಗಣಪನ ಹಬ್ಬದ ದಿವಸ ಹಾಕೊಂಡು ಪಟಾಕ್ಷಿ ಎನಿಸಿ ಚಂದ ಖುಷಿ ಪಡ ತಗೋ ಹಾಕು. ಭಾಳ ಚಂದ ಐತ್ ಬಿಡ್ರಿ ಬೀಗ್ರ, ಎಷ್ಟು ಪ್ರೀತಿ ಐತ್ರಿ ನಿಮ್ಗೆ ಮಗಳ ಮೇಲೆ. ಬಾರಿ ಬಿಡ್ರಿ. ಯವ್ವ ನನ್ನ ಸಸಿ ಲಕ್ಷ್ಮಿ ಕಣ್ಣಂಗೆ ಕಾಂತೈತ್ ನೋಡಿ. ಯವ್ವ ಇವ ಇವ ಏನ್ರಿ ಯವ್ವ, ನೀನು ಒಂದತ್ತಂದ್ರೆ ನನ್ನ ಮೊಮ್ಮಕ್ಕಳು ಸುಮ್ ಬಿಡ್ತಾವನ, ನನ್ನ ಮೊಮ್ಮಕ್ಕಳು ಹರ್ಕೊಂಡು ತಿಂದೇ ಬಿಡ್ತಾವ ನನ್ನ. ಅದಕ್ಕೆ ಇವು ಎರಡು ಸರ ಮೊಮ್ಮಕ್ಕಳು ತನ್ನಿ ನೋಡು. ಮತ್ತೆ ಅವು ಹಾಕೊಂಡು ಖುಷಿಲಿಂತ ಹಬ್ಬ ಮಾಡೋದು ಬೇಡನ, ಮತ್ತೆ ನೀವು ಒಬ್ಬಕ್ಕೆ ಮಾಡಿದ್ರೆ ಹೆಂಗೆ? ಅದಕ್ಕೆ ಅವ್ರಿಗೂ ತಂದಿ ನೋಡು. ಬಂದೆ ಬಾ, ನಿಂದ ನಡಿಕೆ ಹಾಕತ್ತಿದ್ ನೋಡು. ನೋಡು 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 ನಿಮ್ಮ ಅವ್ವನ್ನ ನಿಮ್ಮ ಅಪ್ಪನವ್ರನ್ನೆಲ್ಲ ಯಾಕೆ ಬರ್ಬೇಡ ಅಂತೀನಂದ್ರೆ ಇದಕ್ಕೆ ನೋಡು. ಆ ಮೀನಾರವ್ವ ನೋಡು ಎಷ್ಟು ಬಂಗಾರ ತಂದ ನೋಡು. ಮಗಳಿಗೆ ಏನು ಅದೇನೊಂದು 10 ತೊಲಿ ಐತೆ, ಏನ 10 ತೊಲಿ ಚೈನ. ಮೊಮ್ಮಕ್ಳಿಗೆ ಬರೋಬ್ಬರಿ 2 ತೊಲಿ ಅವೇನು ಇವ ಅವೇನು ವಜ್ರದ ಹಳ್ಳಿನ ಏನವು ಡಾಲರ್. ನೋಡು ಹೆಂಗ್ ತಂದಾರ. ನೀನ ನಿಮ್ಮ ಮನೆಗಿಂತ ಗತಿ ಇಲ್ಲದು ಒಂದು ಏನ ತರಕತ್ತಿಲ್ಲ. ನಿಮ್ಮನ್ನ ಮತ್ತೆ ಕರ್ಕೊಂಬಂದು ನಿಮ್ಮ ಅವನ್ನೆಲ್ಲ ಕುದುರಿಸ್ಕೊಳಕ್ಬೇಕು ಅಷ್ಟೇ ನಾವು. ನೋಡು ಹೆಂಗ್ ತಂದಾರ ನೋಡು, ನಾಚಿ ಕೊಡುವಟ್ಟು. ಅಕ್ಕ ನೋಡು ಹೆಂಗೈತಿ ಸರ, ಬರೋಬ್ಬರಿ 10 ತೊಲಿ ಐತಂತ. ಅವು 2 ಹುಡ್ರಿಗೆ 2 ತೊಲಿ ಚೈನ, ಡೈಮಂಡ್ ಹಳ್ಳಿಂದ ಡಾಲರ್. ನೋಡು ಹೆಂಗೈತಿ ಬರೋಬ್ಬರಿ. ಏನಿಲ್ಲ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡ್ಕೊಂಡಾರ ನೋಡಿ. ಈಗ ನಿಮ್ಮ ಮನೆಯಾಗ ನಿಮ್ಮ ಅಪ್ಪ ನಿಮ್ಮ ತಂದಾರ ಒಂದೇ ಸಂದಾರ. ನೋಡು ನಮ್ಮ ಅಪ್ಪ ನಮ್ಮ ನನ್ನ ಎಷ್ಟು ಜೀವ ಅದಾರ, ಎಷ್ಟು ತಂದಾರ ಬಂಗಾರ. ಹಬ್ಬ ಹಂಗ ನೋಡ್ಬೇಕು, ಹಂಗ ಮಾಡ್ತೀನಿ ಈ ಸಲ ಹಬ್ಬನ. ಓಣೆಗೆಲ್ಲ ಬಂದು ನಿಂತು ನೋಡಿರ್ಬೇಕು, ಎಲ್ಲರೂ ಬಂದು ಕೇಳಿರ್ಬೇಕು. ನಂದು ಹಬ್ಬ ನೀನು ನೋಡು ಹೊಟ್ಟಿ ಉರಿ ಪಡು ಹಂಗ. ನೋಡು ನಿಮ್ಮ ಮನೆಗೆ ಯಾರು ಒಂದು ಗುಂಜಿ ಬಂಗಾರ ಕೊಡಕ್ಕಿಲ್ಲ. ನೋಡು ನಾ ಹಿಂಗೆ ಹಾಕೊಂಡು ಬರೀತೀನಿ. ಚಂದ ಐತಿ ಮೀನಾ, ಬಾ ಚಂದ ಐತಿ. ಹುಡುಗರು ಚಂದದ ಸರ. ಮತ್ತೆ ಇದ್ದಾರವ ತರ್ತಾರ. ನಮ್ಮ ಮನ್ಯಾಗ ನಮ್ಮ ಅಪ್ಪ ನಮ್ಮ ಬಡವರು ಅದಾರ. ಎಲ್ಲರೂ ಏನ್ ಮಾಡ್ತಾರ, ಎಲ್ಲಿಂದ ತರ್ತಾರ? ಉಳ್ಳವನು ಶಿವಾಲಯವ ಮಾಡುವನಯ್ಯ, ಇಲ್ಲದವನು ನಾನೇನು ಮಾಡುವೆನಲ್ಲ ಬಡವನಯ್ಯ ಅಂತ. ಹಂಗಪ್ಪ ನಮ್ಮ ಮನೆ ಬರ ಇಷ್ಟೇ. ನಿಮ್ಮ ಮನೆಗೆ ಐತಿ ಕೊಟ್ಟಾರ, ನಮ್ಮ ಮನೆಗಿಲ್ಲ. ನಮ್ಮ ಮನೆಗೆ ಏನು ತರಲ್ಲ. ನಮ್ಮ ಮನೆ ಯೋಗ್ಯತೆ ಇಲ್ಲ, ಬರಷ್ಟು ಯೋಗ್ಯತೆ ಇಲ್ಲ. ಹಾಗಾಗಿ ಅವ್ರು ಬರೋದು ಇಲ್ಲ. ಹೋಲ್ ಬಿಡು ಮೀನಾ, ಇದ್ದರು ಅದೇನು ಮಾಡಿದ್ರೆ ಚಂದ. ನೀನಾರು ಖುಷಿ ಪಡ್ತೀಯಲ್ಲ ಹಾಕೊಂಡು, ನಾನು ನಿನ್ನ ನೋಡಿ ಖುಷಿ ಪಡ್ತೀನಿ ಅಷ್ಟೇ. ಅಮ್ಮರೇ ಅಲ್ಲಿ ಚಾಯ್ ಐತಿ ನೋಡ್ರಿ, ಕುಡ್ರಿ. ನೋಡ ಯವ್ವ ಆಕೆ ಹೆಂಗ ಹೊಟ್ಟೆ ಉರಿಯಾಕತೈತಿ. ಅತ್ತೇರ ನೋಡ್ದು ನೆಕ್ಕಿ ಮಕ್ಕನ. ಯವ್ವ ಆಕೆ ಹೆಂಗ್ ಹೊಟ್ಟೆ ಉರಿಯಾಕತೈತಿ ಗೊತ್ತ? ನೀಗ ಹೇಳ್ಕೊಳಕ್ಕೂ ಇಲ್ಲ, ನುಂಗಕ್ಕೂ ಇಲ್ಲ.